ಗುಂಡಲಪೇಟೆ ಟೌನಿಂದ 4ರಿಂದ 4.25 ಕಿಲೋಮೀಟ್ರ್ ಅಷ್ಟೇ. ರಸ್ತೆ ಸಂಪರ್ಕ ಎಲ್ಲ ಚೆನ್ನಾಗಿರೋದು, ಫುಲ್ ಕಂಪ್ಲೀಟ್ ಟಾರ್ ರೋಡ್. ಇಲ್ಲಿ ಒಂದು 11.5 ಎಕರ್ಸ್ ಇದೆ ತೋಟ, 11.5 ಎಕರೆ ಇದೆ. 1 ಎಕರೆಗೆ 18 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. 175 ಕೋಕೋನಟ್ ಇದೆ. 2 ಬೋರ್ವೆಲ್ ಇದೆ. ಒಂದು ಬೋರ್ವೆಲಲ್ಲಿ 3 ಇಂಚ್ ನೀರು, ಇನ್ನೊಂದರಲ್ಲಿ 2.5 ಇಂಚ್ ನೀರು. ಕೃಷಿ ಹೊಂಡ ಮಾಡಿದ್ದಾರೆ. ಹನ್ನೊಂದೂವರೆ ಎಕರೆ ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. 2 ಬೋರ್ವೆಲ್ ಇದೆ. ಒಂದರಲ್ಲಿ 2.5 ಇಂಚ್ ನೀರು, ಇನ್ನೊಂದರಲ್ಲಿ 3 ಇಂಚ್ ನೀರು. ಇದು ಟಾರ್ ರೋಡ್ ಅಡ್ಜಸೆಂಟ್ ಫಾರ್ಮ್ ಲ್ಯಾಂಡ್. ಇದರಲ್ಲಿ 175 ಕೋಕೋನಟ್ ಟ್ರೀಸ್ ಇದೆ. ಮತ್ತು ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ದಾರೆ. ಈ ಥರ ಅಸಾರ್ಟೆಡ್ ಸ್ವಲ್ಪ ಟ್ರೀಸ್ ಇದೆ. ಇದು ನೋಡಿ, ಕರಿ ಲೀವ್ಸ್. ಟೀಕ್ವುಡ್ ಬೌಂಡ್ರಿ ಫುಲ್ ಫೆನ್ಸಿಂಗ್ ಹಾಕಿದಾರಲ್ಲ, ಅದ್ರ ಜೊತೆಲಿ ಟೀಕ್ವುಡ್ ಹಾಕಿದ್ದಾರೆ. ಏಳು CC ಕ್ಯಾಮ್ರಾ ಹಾಕಿದ್ದಾರೆ. ಒಂದು ಕೋಳಿ ಫಾರ್ಮ್ ಮಾಡಿದ್ದಾರೆ. ಲೇಬರ್ ಶೆಡ್ ಮಾಡಿದ್ದಾರೆ. ಇದು ಬಿಳಿ ಗೋಡೆ ಕಾಣ್ತಾ ಇದೆಯಲ್ಲ, ಅದು ಕೋಳಿ ಫಾರ್ಮ್. ಮತ್ತು ಲೇಬರ್ ಶೆಡ್ ಇದೆ ಆ ಕಡೆ. 175 ಕೋಕೋನಟ್ ಟ್ರೀಸ್ ಇದೆ. ಬೌಂಡ್ರಿ ಟೀಕ್ವುಡ್ ಹಾಕಿದ್ದಾರೆ. 7 CC ಕ್ಯಾಮ್ರಾ ಹಾಕಿದ್ದಾರೆ. ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ದಾರೆ. ಇದರಲ್ಲಿ 2 ಬೋರ್ವೆಲ್ದು ನೀರು ತೊಗೊಂಡು ಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ. ಇದರಲ್ಲಿ ಮೀನು ಕೂಡ ಸಾಕಿದ್ದಾರೆ. ಇದರಲ್ಲಿ ಮೀನಿದೆ, ಅದಕ್ಕೆ ಮೇಲ್ಗಡೆ ನೆಟ್ ಹಾಕಿರೋದು. ಈ ಬರ್ಡ್ಸ್ ಎಲ್ಲ ಬಂದು ತಿಂದ್ಬಿಡ್ತವೆ ಅಂದ್ಬಿಟ್ಟು ನೆಟ್ ಹಾಕಿದ್ದಾರೆ. ನೋಡಿ, 2.5 ಇಂಚ್ ನೀರಿದು. ಇನ್ನೊಂದು ಬೋರ್ವೆಲ್ ಇದೆ, ಅದು ಆ ಕಡೆ ತಿರುಗಿಸಿದ್ದಾರೆ. ಅದರಲ್ಲಿ 3 ಇಂಚ್ ಇದೆ. CC ಕ್ಯಾಮ್ರಾ ಫುಲ್ ಬೌಂಡ್ರಿ 11.5 ಎಕರೆಗೂ ಫೆನ್ಸಿಂಗ್ ಮಾಡಿದ್ದಾರೆ.
ಹೀರೆಗೆ ಒಂದು ಮಾಮೂಲಿ 2 ಮನೆ ಮಾಡ್ಕೊಂಡಿದ್ದಾರೆ. ಲೇಬರ್ ಶೆಡ್ ಬೇರೆ ಮಾಡಿದ್ದಾರೆ. ಮತ್ತು ನೋಡಿ ಈ ಥರ ಟಾರ್ ರೋಡ್ ಅಡ್ಜಸ್ಟೆಂಟ್ ಇದು. ಟಾರ್ ರೋಡ್ಗೆ ಜಾಸ್ತಿ ವಿಡ್ತಿದೆ. ನೋಡಿ ಇದು ಕಂಪ್ಲೀಟ್ ಟಾರ್ ರೋಡ್ ಅಡ್ಜಸ್ಟೆಂಟ್. ಇಲ್ಲಿ ಟರ್ಮರಿಕ್ ಹಾಕಿದ್ದಾರೆ, ಅರಿಶಿನ ಹಾಕಿದ್ದಾರೆ. ಒಂದು 1/4 ಕಿಲೋಮೀಟ್ರಷ್ಟು ಟಾರ್ ರೋಡ್ಗೆ ಸಿಗ್ತದೆ. ಈ ಬಾಳೆ ಹಾಕಿರೋದೆಲ್ಲ ಕೇರಳಗೆ ಹೋಯ್ತದೆ. ಇದು ಚಿಪ್ಸ್ ಮಾಡೋಕ್ಕೆ, ಕೇರಳ ಚಿಪ್ಸ್ ಕ್ಯಾಲಿಕಟ್ಗೆ ಹೋಯ್ತದೆ. ಅದಕ್ಕೋಸ್ಕರ ಹಾಕ್ಕೊಂಡಿರೋದು ಇದು.